ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಆಗ್ತಿರುವಂತ ಡೆವಲಪ್ಮೆಂಟ್ಸ್ ನಮ್ಮ ಭಾರತದ ಕೆಲವು ಸೆಕ್ಟರ್ಸ್ಗೆ ಒಂದಷ್ಟು ಪಾಸಿಟಿವ್ ಸುದ್ದಿಗಳನ್ನ ತರ್ತಾ ಇದೆ. ಆ ಡೆವಲಪ್ಮೆಂಟ್ಸ್ ಏನು, ಎಲ್ಲಿಂದ ಬರ್ತಿರೋಂತ ಸುದ್ದಿ, ಯಾವ ಸೆಕ್ಟರ್ಗೆ ಹಾಗೆ ಯಾವ ಷೇರುಗಳಿಗೆ ಅನುಕೂಲವನ್ನ ತರಬಹುದು, ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಲಿಂಕ್ಸ್ ಇದೆ, ಫಾಲೋ ಮಾಡಬಹುದು. ಇಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಅಲ್ಲಿ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಹಾಗೆ ಇವತ್ತು ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರೋದಿದೆ, ಅಥವಾ ಒಂದು ಇಂಪಾರ್ಟೆಂಟ್ ವಿಡಿಯೋ ಸಂಜೆ 6 ಗಂಟೆಗೆ. ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಅದಾಗಿರುತ್ತೆ. ಇನ್ನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಮೇಲ್ ಐಡಿ ಇಲ್ಲಿದೆ, ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮ್ಗೆ ಒದಗಿಸಿಕೊಡ್ತೇವೆ. ಇನ್ನು ಇವತ್ತಿನ ಟಾಪಿಕ್ ಕಡೆ ನಾವು ಬರೋದಾದ್ರೆ ನೋಡಬಹುದು, ಚೀನಾಸ್ ಆಂಟಿ ಇನ್ವಲ್ಯೂಷನ್ ಶಿಫ್ಟ್, ಇಂಡಿಯಾಸ್ ಮಲ್ಟಿ ಇಯರ್ ಅಪಾರ್ಚುನಿಟಿ. ನೆನ್ನೆ ಮನಿ ಕಂಟ್ರೋಲ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆ ಆರ್ಟಿಕಲ್ ನ ಸಾರಾಂಶವನ್ನ ನಾನು ಈ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆಸ್ ಪರ್ ಮನಿ ಕಂಟ್ರೋಲ್ ಆರ್ಟಿಕಲ್ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಆಂಟಿ ಇನ್ವಲ್ಯೂಷನ್ ಶಿಫ್ಟ್ ಅಂದ್ರೆ ಏನು, ಹೊಸ ವರ್ಡ್ ಅನ್ನೋ ತರ ಕಾಣುತ್ತೆ. ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹಾಗೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಚೀನಾ ಅಗ್ರೆಸಿವ್ ಆಗಿ ಕೆಲಸವನ್ನ ಮಾಡ್ತಾ ಇತ್ತು. ಅದು ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಅಥವಾ ಥ್ರೂಔಟ್ ದ ಗ್ಲೋಬ್ ಸಪ್ಲೈ ಮಾಡೋದಾಗ್ಬೋದು, ಅಥವಾ ಡಂಪಿಂಗ್ ಆಗ್ಬೋದು. ಅಗ್ರೆಸಿವ್ ಆಗಿ ಕೆಲಸವನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಅಲ್ಲಿ ಸಾಫ್ಟ್ ಆಗ್ತಾ ಇದೆ ಆಸ್ ಪರ್ ದಿಸ್ ಆರ್ಟಿಕಲ್. ಹೇಗೆ ಸಾಫ್ಟ್ ಆಗ್ತಿದೆ ಅಂದ್ರೆ ನಂಬರ್ಸ್ ಮೂಲಕನೇ ಅದನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗೋದು. ಅದನ್ನ ನೋಡೋಣ, ನಂಬರ್ಸ್ ಏನ್ ಹೇಳ್ತಿದೆ ಅಂತನ. ಅದಕ್ಕಿಂತ ಮುಂಚೆ, ಇನ್ ಕೇಸ್ ಚೀನಾ ತನ್ನ ಚೀಪ್ ಸ್ಟೀಲ್ ಅನ್ನ, ಸೋಲಾರ್ ಪನೆಲ್ಸ್ ಅನ್ನ ವರ್ಲ್ಡ್ ಮಾರ್ಕೆಟ್ ಗೆ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಡಂಪಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತಂದ್ರೆ ಏನಾಗುತ್ತೆ? ಇನ್ ಕೇಸ್ ಆ ರೀತಿ ಏನಾದ್ರೂ ಆದ್ರೆ ಭಾರತಕ್ಕೆ ಅದು ಅವಕಾಶವನ್ನ ಒದಗಿಸುತ್ತೆ. ಹಾಗಾದ್ರೆ ಯಾವ ಸೆಕ್ಟರ್ಸ್ ಅಲ್ಲಿ ಮೇಜರ್ ಆಗಿ ಈ ಅವಕಾಶಗಳು ಸಿಗುತ್ತೆ ಅದನ್ನ ತಿಳ್ಕೊಳ್ಳೋದೆ ನಮ್ಮ ಈ ವಿಡಿಯೋದ ಉದ್ದೇಶ. ನೋಡಬಹುದು, ವಾಟ್ ಈಸ್ ಆಂಟಿ ಇನ್ವಲ್ಯೂಷನ್? ಚೀನಾಸ್ ಪಾಲಿಸಿ ಶಿಫ್ಟ್ ಟು ರೆಡ್ಯೂಸ್ ಎಕ್ಸೆಸಿವ್ ಕಾಂಪಿಟೇಷನ್. ಅಂದ್ರೆ ಇತ್ತೀಚಿನ ಸಾಫ್ಟ್ ಪವರ್ ಬದಲಾವಣೆ ಅಥವಾ ಅಗ್ರೆಸಿವ್ನೆಸ್ ನ ಕಡಿಮೆ ಮಾಡ್ಕೊಳ್ತಿರೋದು, ಎಸ್ಪೆಷಲಿ ತನ್ನ ಪ್ರಾಡಕ್ಟ್ಸ್ ಅನ್ನ ಬೇರೆ ಮಾರ್ಕೆಟ್ ಗಳಿಗೆ ಡಂಪಿಂಗ್ ಮಾಡೋದನ್ನ ಕಡಿಮೆ ಮಾಡ್ಕೊಳ್ತಿರೋದು ಎಕ್ಸೆಸಿವ್ ಕಾಂಪಿಟೇಷನ್ ಅನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ಡಿಸ್ಟ್ರಕ್ಟಿವ್ ಪ್ರೈಸ್ ವಾರ್ಸ್ ಅನ್ನ ಕಡಿಮೆ ಮಾಡುತ್ತೆ ಹಲವು ಇಂಡಸ್ಟ್ರೀಸ್ ಅಲ್ಲಿ. ಹೇಗೆ ಇದಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲಿ ನೋಡಬಹುದು, ಬೀಜಿಂಗ್ ಈಸ್ ಆಕ್ಟಿವ್ಲಿ ಕಟಿಂಗ್ ಓವರ್ ಕೆಪಾಸಿಟಿ ಅಂಡ್ ಮೂವಿಂಗ್ ಅವೇ ಫ್ರಮ್ ದ ರೇಸ್ ಟು ದ ಬಾಟಮ್. ಓವರ್ ಕೆಪಾಸಿಟಿ ಏನಿತ್ತು ಅದನ್ನ ಕಟ್ ಮಾಡ್ಕೊಳ್ತಾ ಇದೆ. ಇಷ್ಟು ದಿನ ಅವರು ಡಾಮಿನೇಷನ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಬಟ್ ಈಗ ಅದನ್ನ ರೆಡ್ಯೂಸ್ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಇಷ್ಟು ದಿನ ಕ್ವಾಂಟಿಟಿ ಫೋಕಸ್ಡ್ ಗ್ರೋತ್ ನ ಇವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಆದ್ರೆ ಈಗ ಕ್ವಾಲಿಟಿ ಡ್ರಿವನ್ ಸಸ್ಟೈನಬಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಚೈನಾದ ವಸ್ತುಗಳು ಅಂದ್ರೆ ಕಡಿಮೆ ಬೆಲೆಗೆ ಸಿಗುವಂತವು, ಕ್ವಾಲಿಟಿ ಇಲ್ಲದೆ ಇರೋದು ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಒಂದಷ್ಟು ಅನುಭವಕ್ಕೂ ಕೂಡ ಬಂದಿರಬಹುದು ಹಲವು ಪ್ರಾಡಕ್ಟ್ಸ್ ಗಳಲ್ಲಿ. ಏನು 5 years 6 years 7 years ಹಿಂದೆ ಚೀನಾದ ಪ್ರಾಡಕ್ಟ್ ಇರ್ತಾ ಇತ್ತು, ಅದಕ್ಕಿಂತ ಇವಾಗ ಬೆಟರ್ ಕ್ವಾಲಿಟಿ ಮೆಟೀರಿಯಲ್ ಸಿಗ್ತಾ ಇದೆ. ಹಾಗಾಗಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಡೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿನೇ ಶಿಫ್ಟಿಂಗ್ ನಡೀತಾ ಇದೆ. ಇಲ್ಲಿ ನೋಡಬಹುದು, ಪಾಲಿಸಿ ಆಕ್ಷನ್ಸ್ ಏನೆಲ್ಲ ಇತ್ತೀಚೆಗೆ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ. ಕೆಪಾಸಿಟಿ ಕಟ್ಸ್ ಅಕ್ರಾಸ್ ಸ್ಟೀಲ್ ಅಲ್ಲಿ ಕೆಪಾಸಿಟಿ ಕಟ್ ಮಾಡಿದ್ದಾರೆ, ಕೆಮಿಕಲ್ಸ್ ಅಲ್ಲಿ ಹಾಗೆ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲೂ ಕೂಡ ಕಟ್ ಮಾಡಿದ್ದಾರೆ. ಇವರ ಈ ಕೆಪಾಸಿಟಿ ಕಟ್ಸ್ ಭಾರತಕ್ಕೆ ಅವಕಾಶಗಳನ್ನ ಒದಗಿಸಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ನಾವು ಒಂದು ನಂಬರ್ಸ್ ಅನ್ನ ನೋಡೋದಾದ್ರೆ, ಗ್ಲೋಬಲ್ ಸ್ಟೀಲ್ ಶೇರ್ ಏನಿದೆ ಅದರಲ್ಲಿ ಚೀನಾದ ಪಾಲು ನೋಡಬಹುದು 60%. ಚೀನಾಸ್ ಡಾಮಿನೆನ್ಸ್ ಇನ್ ವರ್ಲ್ಡ್ ಸ್ಟೀಲ್ ಪ್ರೊಡಕ್ಷನ್ ನೌ ಬೀಯಿಂಗ್ ಡೆಲಿಬರೇಟ್ಲಿ ಸ್ಕೇಲ್ಡ್ ಬ್ಯಾಕ್. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಟನ್ಸ್ ಅಲ್ಲಿ ನೋಡಬಹುದು 594.5 ಮಿಲಿಯನ್ ಟನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದೆ. ಅದು ಏನು, ಜನವರಿಯಿಂದ ಜುಲೈವರೆಗೂ 2025ರ ಡೇಟಾ ಇದು. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 3.1% ಡಿಕ್ಲೈನ್ ಆಗಿದೆ. ಈ ರಿಡಕ್ಷನ್ ಸ್ಟೋರಿ ಹೇಳ್ತಾ ಇರೋದು ಏನು, ಇವರು ಡಾಮಿನೆನ್ಸ್ ಕಡೆ ಅಥವಾ ಕ್ವಾಂಟಿಟಿ ಡಾಮಿನೆನ್ಸ್ ಕಡೆ ಬಿಟ್ಟು ಕ್ವಾಲಿಟಿ ಕಡೆ ಗಮನವನ್ನ ಕೊಡ್ತಿರೋದು, ಜೊತೆಗೆ ಆಕ್ರಮಣಕಾರಿ ಮನೋಭಾವವನ್ನ ಕಡಿಮೆ ಮಾಡ್ಕೊಳ್ತಿರೋದು. ಈ ರೀತಿಯ ಬದಲಾವಣೆಗಳು ಕೆಲವು ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ
ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲಿ ಮೊದಲಿಗೆ ನಾವು ಸ್ಟೀಲ್ ಇಂಡಸ್ಟ್ರಿಯನ್ನ ನೋಡಿದ್ವಿ. ಈಗ ಮೆಟಲ್ಸ್ ಅಂಡ್ ಮೈನಿಂಗ್ ಅಲ್ಲಿ ಭಾರತದ ಕಂಪನಿಗಳಿಗೆ ಅವಕಾಶಗಳು ಸಿಗಬಹುದು ಅಂತ. ಆದ್ರೆ ಇದು ಲೆಕ್ಕಾಚಾರ ಅಷ್ಟೇ, ಆಕ್ಚುಯಲ್ ಆಗಿ ಗೊತ್ತಿಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ, ಚೈನಾ ಈಗ ರೆಡ್ಯೂಸ್ ಮಾಡ್ಕೊಂಡಿರ್ಬೋದು, ಸ್ವಲ್ಪ ದಿನದ ನಂತರ ಏನಾದ್ರು ಅಲ್ಲಿ ಜಾಸ್ತಿ ಮಾಡಿದ್ರೆ ಕೆಪಾಸಿಟಿಯನ್ನು, ಈ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇದ್ದೇ ಇರುತ್ತೆ. ಬಟ್ ಆಸ್ ಪರ್ ಮನಿ ಕಂಟ್ರೋಲ್ ಈ ಕಂಪನಿಗಳಿಗೆ ಲಾಭ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಡ್ತಾ ಇದ್ದಾರೆ ಟಾಟಾ ಸ್ಟೀಲ್, ಸೈಲ್ ಹಾಗೂ ನಾಲ್ಕೋ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೀಲ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅಂದ್ರೆ ಎಸ್ಪೆಷಲಿ ಚೈನಾದಲ್ಲಿ ಅವ್ರು ಏನ್ ಮಾಡ್ತಾರೆ, ವರ್ಲ್ಡ್ ಮಾರ್ಕೆಟ್ಸ್ ಗೆ ಇನ್ಕ್ಲೂಡಿಂಗ್ ಇಂಡಿಯನ್ ಮಾರ್ಕೆಟ್ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಸ್ಟೀಲ್ ಚೀಪ್ ರೇಟ್ ಅಲ್ಲಿ ಬರ್ತಾ ಇದೆ ಅಂದಾಗ ಏನಾಗುತ್ತೆ, ಕಸ್ಟಮರ್ಸ್ ಜಾಸ್ತಿ ಅದನ್ನೇ ಪ್ರಿಫರ್ ಮಾಡ್ತಾರೆ, ಕಡಿಮೆ ರೇಟ್ ಸಿಗುತ್ತೆ ಅಂತ. ಅವಾಗ ಕಾಂಪಿಟೇಷನ್ ಇಲ್ಲಿ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಇವರು ಪ್ರೈಸ್ ಕಡಿಮೆ ಮಾಡಲೇಬೇಕು ಅನ್ನೋ ಒತ್ತಡಕ್ಕೆ ಸಿಲುಕ್ತಾರೆ. ಕಡಿಮೆ ಮಾಡಿದ್ರೆ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆದ್ರೆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತವೆ. ಇನ್ ಕೇಸ್ ಕಾಂಪಿಟೇಷನ್ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಪ್ರೈಸಿಂಗ್ ಪವರ್ ಇವ್ರ ಹತ್ರ ಇರುತ್ತೆ, ಪ್ರೈಸ್ ಅನ್ನ ಜಾಸ್ತಿ ಇಟ್ಕೊಂಡು ಮಾರಬಹುದು. ಅದರಿಂದ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ, ಸ್ಟಾಕ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಅಡ್ವಾಂಟೇಜಸ್ ಈ ಕಂಪನಿಗಳಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ ನೋಡಬಹುದು. CLSA analyst project that India's metals and mining sector EBITDA estimates for FY 26-28 have improved significantly, suggesting a multi-year profitability cycle ahead. ಅಂದ್ರೆ ಈ ಡೆವಲಪ್ಮೆಂಟ್ಸ್ ಏನಿದೆ ಇದೇ ರೀತಿ ಕಂಟಿನ್ಯೂ ಆದ್ರೆ FY 2026ರಿಂದ 28ವರೆಗೂ ತುಂಬಾ ಒಳ್ಳೆ EBITDA ಇಂಪ್ರೂವ್ಮೆಂಟ್ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ CLSA ಅವರು ಮಾಡ್ತಿದ್ದಾರೆ. ಮಲ್ಟಿ ಇಯರ್ ಪ್ರಾಫಿಟಬಿಲಿಟಿ ಸೈಕಲ್ ಶುರು ಆಗಬಹುದು ಅಂತ ಇನ್ ಕೇಸ್ ಅಂದುಕೊಂಡಂಗೆ ಆದ್ರೆ. ಹಾಗಾಗಿ ಈ ಸೆಕ್ಟರ್ ನ ಸ್ಟಡಿ ಮಾಡಬಹುದು. ಬಟ್ ಸ್ಟೀಲ್ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್, ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದೀನಿ. ಅದಕ್ಕೆ ಕಾರಣನೇ ಇದು ಚೈನಾದಲ್ಲಿ ಏನಾಗುತ್ತೆ ಮೆಟಲ್ ಇಂಡಸ್ಟ್ರಿಯಲ್ಲಿ, ಅದು ಈ ಕಂಪನಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಸ್ಟೀಲ್ ಪ್ರೈಸಸ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೋ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಹಾಗಾಗಿ ಗ್ಲೋಬಲ್ ಲೆವೆಲ್ ಅಲ್ಲಿ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರಬೇಕಾಗುತ್ತೆ ಈ ಇಂಡಸ್ಟ್ರಿ ಬಗ್ಗೆ. ಆಗ ಮಾತ್ರ ಎಂಟ್ರಿ ಎಕ್ಸಿಟ್ ಲೆವೆಲ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಏನಾದ್ರೂ ಗ್ಲೋಬಲ್ ಲೆವೆಲ್ ಅಲ್ಲಿ ಪರಿಸ್ಥಿತಿಗಳು ಸರಿ ಇಲ್ವಾ ಅಂತ ಸಮಯದಲ್ಲಿ ನಾವು ಎಕ್ಸಿಟ್ ಕೂಡ ಹಾಕ್ಬೇಕಾಗುತ್ತೆ. ಪರಿಸ್ಥಿತಿಗಳು ಇಂಪ್ರೂವ್ ಆಗ್ತಿದ್ಯಾ, ಎಂಟ್ರಿ ಆಗ್ಬೇಕಾಗುತ್ತೆ. ಹಾಗಾಗಿ ನಾವು ತಗೊಂಡು ಮರ್ತೋಗುವಂತ ಇಂಡಸ್ಟ್ರಿ ಅಲ್ಲ ಇದು. ಕೀಪ್ ಟ್ರ್ಯಾಕಿಂಗ್ ಅಂತಾರಲ್ಲ ಹಂಗೆ ಇದನ್ನ ಟ್ರ್ಯಾಕ್ ಮಾಡ್ತಾನೆ ಇರಬೇಕು. ಹಾಗಿದ್ರೆ ಮಾತ್ರ ನೋಡಬಹುದಾಗುತ್ತೆ, ಇಲ್ಲ ಅವಾಯ್ಡ್ ಮಾಡೋದು ಬೆಸ್ಟ್. ನಂತರ ಸೋಲಾರ್, ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ನಮಗೆ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ ಅಂತ ಹೇಳ್ತಿದೆ ಈ ಆರ್ಟಿಕಲ್. ಫ್ರಮ್ ಡಿಪೆಂಡೆನ್ಸ್ ಟು ಲೀಡರ್ಶಿಪ್, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಜಾಸ್ತಿ ಚೈನಾದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದೀವಿ. ಅದರಲ್ಲೂ ನಾವು ಅಂತ ಹೇಳೋದಕ್ಕಿಂತ ವರ್ಲ್ಡ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ದೇಶಗಳು ಕೂಡ ಸೋಲಾರ್ ಪ್ಯಾನೆಲ್ಸ್ ಹಾಗೆ ಬೇರೆ ಏನೇ ಸೋಲಾರ್ ಎಕ್ವಿಪ್ಮೆಂಟ್ಸ್ ಆಗ್ಬೋದು ಅಥವಾ ಮೆಟೀರಿಯಲ್ಸ್ ಆಗ್ಬೋದು ಚೈನಾದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದಾರೆ. ಇನ್ನು ಪಾಲಿಸಿಲಿಕಾನ್ ಆಪರ್ಚುನಿಟಿ ಅಂತ ಹೇಳ್ತಿದೆ. ಚೈನಾ ಈ ಪಾಲಿಸಿಲಿಕಾನ್ ಪ್ರೊಡಕ್ಷನ್ ಅಲ್ಲಿ ಕಡಿಮೆ ಮಾಡ್ಕೊಳ್ತಾ ಬರ್ತಿದೆ ಇತ್ತೀಚೆಗೆ. ಇದು ಭಾರತೀಯ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ಗೆ ಅವಕಾಶಗಳನ್ನು ತರುವಂತ ಚಾನ್ಸಸ್ ಕಾಣ್ತಾ ಇದೆ. ಚೈನೀಸ್ ಕಾಂಪಿಟೇಷನ್ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ ಅನ್ನ ನಮ್ಮ ಇಂಡಿಯನ್ ಕಂಪನೀಸ್ಗೆ ಮಾಡಿದ್ದಾವೆ. ಆದ್ರೆ ಈಗ ಅಲ್ಲಿ ಬದಲಾವಣೆಗಳು ಬರುವಂತ ಚಾನ್ಸಸ್ ಕಾಣ್ತಾ ಇದೆ ನೋಡಬಹುದು. ದಿಸ್ ಶಿಫ್ಟ್ ಅಫೆಕ್ಟ್ಸ್ ದ ಎಂಟೈರ್ ಸೋಲಾರ್ ವ್ಯಾಲ್ಯೂ ಚೈನ್ ಫ್ರಮ್ ರಾ ಮೆಟೀರಿಯಲ್ಸ್ ಟು ಫಿನಿಶ್ಡ್ ಮಾಡ್ಯೂಲ್ಸ್. ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಫಿನಿಶ್ಡ್ ಮಾಡ್ಯೂಲ್ಸ್ ಆಗ್ಬೋದು, ಎಲ್ಲವಕ್ಕೂ ಕೂಡ ಅವಕಾಶಗಳನ್ನ ಒದಗಿಸುತ್ತೆ. ಇನ್ವರ್ಟರ್ಸ್, EPC ಸರ್ವಿಸಸ್ ಇಲ್ಲೆಲ್ಲ. ಜೊತೆಗೆ ಈಗಾಗಲೇ ಡೊಮೆಸ್ಟಿಕ್ ಕೆಪಾಸಿಟಿ ಕೂಡ ಹಲವು ಕಂಪನಿಗಳು ಎಕ್ಸ್ಪಾಂಡ್ ಮಾಡ್ಕೊಂಡಿದ್ದಾವೆ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಲಾಭವನ್ನ ಕೊಡಬಹುದಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ಹಾಗೆ ಇನ್ನುಳಿದಂತ EPC ಕಂಪನೀಸ್ಗೂ ಕೂಡ ಅಡ್ವಾಂಟೇಜಸ್ ಇರುತ್ತೆ. ಇದು ಒಂದಕ್ಕೆ ಅಂತ ಏನಲ್ಲ ನೋಡಬಹುದಿಲ್ಲ. ಇಂಡಿಯನ್ ಸೋಲಾರ್ ಮಾಡ್ಯೂಲ್ ಮೇಕರ್ಸ್, ವಾರಿ ಎನರ್ಜೀಸ್ ಆಗ್ಬೋದು, ಪ್ರೀಮಿಯರ್ ಎನರ್ಜೀಸ್ ಆಗ್ಬೋದು, ಇವರೆಲ್ಲರೂ ಕೂಡ ಸೋಲಾರ್ ಮಾಡ್ಯೂಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಇನ್ನು EPC ಕಾಂಟ್ರಾಕ್ಟರ್ಸ್, ಇನ್ವರ್ಟರ್ ಮ್ಯಾನುಫ್ಯಾಕ್ಚರರ್ಸ್, ಹಲವು ಪವರ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದಾವೆ, ಅವರುಗಳು ಇನ್ವರ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರುಗಳಿಗೆಲ್ಲ ಕೂಡ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಅಂತಹ ಕಂಪನಿಗಳ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬಹುದು. ನಂತರ ಎಲೆಕ್ಟ್ರಿಕ್ ವೆಹಿಕಲ್ಸ್, ಇಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಭಾರತಕ್ಕೆ, ಅದು ಕಡಿಮೆ ರೇಟ್ಗೆ. ಹಾಗಾಗಿ ಹಲವು ಭಾರತೀಯ ಕಂಪನಿಗಳು ಸ್ಟ್ರಗಲ್ ಮಾಡ್ತಾ ಇದ್ವು. ಇಲ್ಲೂ ಕೂಡ ಒಂದಷ್ಟು ಕೆಪಾಸಿಟಿ ಕಟ್ಸ್ ನ ಮಾಡ್ಕೊಳ್ತಾ ಇದೆ ಚೈನಾ. ಅದು ಭಾರತೀಯ ಕಂಪನಿಗಳಿಗೆ ಲಾಭವನ್ನ ತರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಈಗ ಮಾಡಲಾಗ್ತಿದೆ. ಅದರಲ್ಲಿ ಮೇಜರ್ ಆಗಿ ಟಾಟಾ ಮೋಟಾರ್ಸ್ ತನ್ನ EV ಪೋರ್ಟ್ಫೋಲಿಯೋ ಚೈನೀಸ್ ಪ್ರೈಸ್ ಕಾಂಪಿಟೇಷನ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಇಂಪ್ರೂವ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಮಹೀಂದ್ರಾ ಅಂಡ್ ಮಹೀಂದ್ರಾ, ಓಲಾ ಎಲೆಕ್ಟ್ರಿಕ್, ಇನ್ನಿತರೆ EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೂ ಕೂಡ ಇದರ ಲಾಭ ಇರುತ್ತೆ. ಜೊತೆಗೆ ಚೀನಾದ ಕಂಪನಿಗಳು ಇಲ್ಲಿ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ಹಾಗೂ ಕೆಪಾಸಿಟಿ ಲೈಸೆನ್ಸ್ ಗಳ ಕಡೆ ಕೂಡ ಗಮನವನ್ನ ಕೊಡುತ್ತಿದ್ದಾರೆ. ಇದು ಕೂಡ ಈ ಸೆಕ್ಟರ್ಗೆ ಅವಕಾಶವನ್ನ ಒದಗಿಸಬಹುದು. ಇಷ್ಟು ದಿನ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಂಡ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು.
ಆದ್ರೆ ಈಗ ಬೇರೆ ಗ್ರೋತ್ ಮಾಡೆಲ್ಸ್ ಕಡೆ ಗಮನವನ್ನ ಕೊಡ್ತಿದ್ದಾರೆ. ಹಾಗಾಗಿ ಅದು ಕೂಡ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಭಾರತೀಯ ಕಂಪನಿಗಳಿಗೆ ತರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮಾಡಲಾಗ್ತಿದೆ. ನಂತರ ಕೆಮಿಕಲ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 2021ರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಸೆಕ್ಟರ್. ಕೆಲವು ಕಂಪನಿಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು. ಲಾಸ್ಟ್ 3 years ಅಲ್ಲಿ ಹಲವಾರು ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇಲ್ಲೂ ಕೂಡ ಈ ಕಂಪನಿಗಳಿಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಆಗಬಹುದು ಚೈನಾದ ಇತ್ತೀಚಿನ ಬದಲಾದ ನೀತಿಗಳು ಅನ್ನುವಂತ ಲೆಕ್ಕಾಚಾರವನ್ನ ಮಾಡಲಾಗ್ತಿದೆ. ಕೆಮಿಕಲ್ ಸೆಕ್ಟರ್ ಅನ್ನು ಕೂಡ ಸ್ಟಡಿ ಮಾಡಬಹುದಾಗಿರುತ್ತೆ. ಏನು ಇಲ್ಲಿರುವಂತಹ ಕ್ರಿಟಿಕಲ್ ರಿಸ್ಕ್ ಅಂಡ್ ಚಾಲೆಂಜಸ್ ಏನು? ಸ್ಕೇಲ್ ಅಂಡ್ ಕೆಪಾಸಿಟಿ ಕನ್ಸ್ಟ್ರೈನ್ಸ್. ಕೆಪಾಸಿಟಿಯನ್ನ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಹಾಗೆ ಸೇಲ್ಸ್ ಅಲ್ಲಿ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಈ ಚಾಲೆಂಜಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನ ರಾತ್ರೋರಾತ್ರಿ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ತುಂಬಾ ವರ್ಷಗಳ ತಯಾರಿ ಬೇಕಿರುತ್ತೆ, ಜೊತೆಗೆ ಕ್ಯಾಪಿಟಲ್ ಕೂಡ ಬೇಕಿರುತ್ತೆ. ಹಾಗೆ ಪಾಲಿಸಿ ಹಾಗೂ ಟ್ರೇಡ್ ವೊಲಟಿಲಿಟಿ, ಇಂಪೋರ್ಟ್ ಡ್ಯೂಟಿ, ಸೇಫ್ ಗಾರ್ಡ್ ಮೆಜರ್ಸ್ ಇವುಗಳು ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಹಾಗಾಗಿ ಆ ಬದಲಾವಣೆಗಳಿಗೂ ಕೂಡ ಪ್ರಿಪೇರ್ ಆಗಿರಬೇಕಾಗುತ್ತೆ ಕಂಪನೀಸ್. ಇನ್ನು ಇನ್ಪುಟ್ ಕಾಸ್ಟ್ ಇನ್ಫ್ಲೇಷನ್, ರಾ ಮೆಟೀರಿಯಲ್ಸ್ ಆಗ್ಬಹುದು, ಎನರ್ಜಿ ಕಾಸ್ಟ್, ಲಾಜಿಸ್ಟಿಕ್ಸ್ ಎಕ್ಸ್ಪೆನ್ಸಸ್ ಇವುಗಳು ರೈಸಿಂಗ್ ಮಾಡಲ್ ಇದಾವೆ. ಇಂಡಿಯನ್ ಕಂಪನೀಸ್ ಇವುಗಳನ್ನ ಮ್ಯಾನೇಜ್ ಮಾಡ್ತಾನೆ ತಮ್ಮ ಕೆಪಾಸಿಟಿಯನ್ನ, ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಅದು ಕೂಡ ಒಂದು ದೊಡ್ಡ ಚಾಲೆಂಜ್. ಇನ್ನು ಎಕ್ಸಿಕ್ಯೂಷನ್ ರಿಸ್ಕ್, ಎಷ್ಟರ ಮಟ್ಟಿಗೆ ಸಪ್ಲೈ ಚೈನ್ ಅನ್ನ ಲೋಕಲೈಸ್ ಮಾಡಬಹುದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಎಷ್ಟರ ಮಟ್ಟಿಗೆ ಆಗುತ್ತೆ ಯಾವುದೇ ಅಡೆತಡೆ ಇಲ್ಲದೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಪ್ರಾಪರ್ ಆಗಿ ನಡೆದ್ರೆ ಖಂಡಿತ ಅದು ಭಾರತೀಯ ಕಂಪನಿಗಳಿಗೆ ಒಂದು ದೊಡ್ಡ ಅವಕಾಶದ ಬಾಗಿಲನ್ನ ತೆರೆಯುತ್ತೆ ಅಂತಾನೆ ಹೇಳ್ಬೋದು. ನಾವು ಏನನ್ನ ಮಾನಿಟರ್ ಮಾಡಬೇಕು ಅಥವಾ ವಾಚ್ ಮಾಡಬೇಕು? ಈಗ ಚೀನಾದ ಪ್ರೊಡಕ್ಷನ್ ಡೇಟಾನ ವಾಚ್ ಮಾಡ್ತಾ ಇರಬೇಕಾಗುತ್ತೆ. ಎಲ್ಲಿ ಸಿಗುತ್ತೆ? ಪ್ರತಿ ತಿಂಗಳು ಕೂಡ ಡೇಟಾ ರಿಲೀಸ್ ಆಗುತ್ತೆ. ನಿಮಗೆ ಮನಿ ಕಂಟ್ರೋಲ್ ಅಲ್ಲಿ ಆಗ್ಬಹುದು ಅಥವಾ in.investing.com ಇಲ್ಲಿ ಸಿಗುತ್ತೆ. ಆ ಕಡೆ ನಾವು ಗಮನವನ್ನ ಕೊಡಬೇಕಾಗುತ್ತೆ. ಮಂತ್ಲಿ ಸ್ಟೀಲ್ ಔಟ್ಪುಟ್ ಜಾಸ್ತಿ ಆಗ್ತಿದೆಯಾ, ಕಡಿಮೆ ಆಗ್ತಿದೆಯಾ, ಪಾಲಿಸಿಲಿಕಾನ್ ಪ್ರೊಡಕ್ಷನ್ ಹೇಗಿದೆ, ಎಕ್ಸ್ಪೋರ್ಟ್ ವಾಲ್ಯೂಮ್ಸ್ ಅಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಡೌನ್ ಆಗ್ತಾ ಇದೆಯಾ, ಅದು ಭಾರತೀಯ ಕಂಪನಿಗಳಿಗೆ ಅವಕಾಶ. ಅಪ್ ಆದ್ರೆ ಅದು ನೆಗೆಟಿವ್, ಡೌನ್ ಆದ್ರೆ ಪಾಸಿಟಿವ್. ಇನ್ನು ನಮ್ಮ ಭಾರತೀಯ ಕಂಪನಿಗಳ ಕಾರ್ಪೊರೇಟ್ ಅರ್ನಿಂಗ್ಸ್ ಎಸ್ಪೆಷಲಿ ಮೆಟಲ್ ಸೆಕ್ಟರ್ ಅಲ್ಲಿ, ಕೆಮಿಕಲ್ಸ್ ಅಲ್ಲಿ, ಸೋಲಾರ್ ಅಲ್ಲಿ ಹಾಗೂ ಇವಿ ಸೆಕ್ಟರ್ ಅಲ್ಲಿ, ಯಾಕಂದ್ರೆ ಇವುಗಳೇ ದೊಡ್ಡ ಲಾಭವನ್ನ ಪಡ್ಕೊಳ್ಳುವಂತ ಚಾನ್ಸಸ್ ಇರೋದು. ಹಾಗಾಗಿ ಇವುಗಳ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಪಾಲಿಸಿ ಡೆವಲಪ್ಮೆಂಟ್, ಸರ್ಕಾರ ಏನೆಲ್ಲ ಪಾಲಿಸೀಸ್ ನ ತರುತ್ತೆ, ಗ್ಲೋಬಲ್ ಡಿಮಾಂಡ್ ಯಾವ ರೀತಿ ಇದೆ, ರಿನ್ಯೂವಬಲ್ ಎನರ್ಜಿನಲ್ಲಿ, ಇವಿ ಪೆನಿಟ್ರೇಷನ್ ಅಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅಲ್ಲಿ, ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಆಗ ಮಾತ್ರ ನಾವು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನ ತಗೊಳಕಾಗೋದು, ಜೊತೆಗೆ ಟೈಮ್ಲಿ ಡಿಸಿಷನ್ ಅನ್ನ ತಗೊಳಕಾಗೋದು, ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಯಾವೆಲ್ಲ ಕಂಪನಿಗಳು ಸಕ್ಸಸ್ ಆಗ್ಬೋದು ನೋಡಬಹುದು. ಸಕ್ಸಸ್ ವಿಲ್ ಡಿಪೆಂಡ್ ಆನ್ ಕಂಪನೀಸ್ ದಟ್ ಕ್ಯಾನ್ ಸ್ಕೇಲ್ ಎಫಿಷಿಯೆಂಟ್ಲಿ, ಮೇಂಟೈನ್ ಕಾಸ್ಟ್ ಡಿಸಿಪ್ಲಿನ್, ಅಡಾಪ್ಟ್ ಕ್ವಿಕ್ಲಿ ಟು ಚೇಂಜಿಂಗ್ ಮಾರ್ಕೆಟ್ ಡೈನಾಮಿಕ್ಸ್. ಮಾರ್ಕೆಟ್ ಅಲ್ಲಿ ಆಗುವಂತ ಬದಲಾವಣೆಗಳಿಗೆ ಬೇಗ ಚೇಂಜ್ ಆಗ್ಬೇಕು ಅಥವಾ ಅಡಾಪ್ಟ್ ಆಗ್ಬೇಕು, ಕಾಸ್ಟ್ ಡಿಸಿಪ್ಲಿನ್ ಇರಬೇಕು, ಸ್ಕೇಲ್ ಎಫಿಷಿಯೆಂಟ್ಲಿ. ಬಿಸ್ನೆಸ್ ಅನ್ನ ಎಫಿಷಿಯೆಂಟ್ ಆಗಿ ಹೆಚ್ಚು ಮಾಡ್ಕೊಳ್ಳೋ ಅಂತ ಕಂಪನೀಸ್ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ. ಒಟ್ಟಿನಲ್ಲಿ ಭಾರತೀಯ ಕಂಪನಿಗಳಿಗೆ ಮಲ್ಟಿ ಇಯರ್ ಅಪಾರ್ಚುನಿಟಿ ಅಂತೂ ಇದೆ. ಆದ್ರೆ ಇಲ್ಲಿ ಕೆಲವೊಂದು ಟ್ರಿಗರ್ ಪಾಯಿಂಟ್ಸ್ ಇದೆ, ಅವುಗಳನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನಾವು ಒಳ್ಳೆ ಡಿಸಿಷನ್ ತಗೊಳ್ಳಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಅವಕಾಶ ಅಂತೂ ಓಪನ್ ಆಗ್ತಾ ಇದೆ. ಕಂಪನಿಗಳು ಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಈ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಂಡ್ರೆ, ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿದ್ರೆ ಬಹುಶಃ ಮಲ್ಟಿ ಇಯರ್ ಅಪಾರ್ಚುನಿಟಿ ಸೈಕಲ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ಕಂಪನಿ ಯಾವ ರೀತಿ ಬಳಸ್ಕೊಳ್ಳುತ್ತೆ ಇದನ್ನ ಅಂತ. ಜೊತೆಗೆ ಚೈನಾದ ಕಡೆ ಕೂಡ ನಾವು ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ನಾವಾಗ್ಲೇ ಹೇಳಿದಾಗೆ ಅಲ್ಲಿ ಪ್ರೊಡಕ್ಷನ್ ಯಾವ ರೀತಿ ನಡೀತಾ ಇದೆ, ಡೌನ್ ಆಗ್ತಿದ್ಯಾ, ಅಪ್ ಆಗ್ತಿದ್ಯಾ, ಅದ್ರ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ಸರಿಗಳಿರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಮ್ಮ SMK ಗೆಳೆಯರ ಬಳಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು 6 ಗಂಟೆಗೆ ಇಂಪಾರ್ಟೆಂಟ್ ವಿಡಿಯೋ ಬರ್ತಾ ಇದೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.